ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಇವರು ನನ್ನ ಚಿಕ್ಕಮ್ಮನ ಮಕ್ಕಳು. ಚಿಕ್ಕಮ್ಮ ಅಂತಂದರೆ ನಮ್ಮ ಮಮ್ಮಿ ಕಸಿನ್ ಅವರು, ನಮ್ಮ ಅಜ್ಜಿಯವರ ತಂಗಿ ಮಗಳ ಮಗ. ಸೊ ಇವ್ರು ನನ್ನ ತಮ್ಮಂದ್ರಾಗಬೇಕು. ಅವರು ಕೃಷ್ಣಗಿರಿ ಅಂತ ಒಂದು ಊರಲ್ಲಿ 10th ಮುಗಿಸ್ಕೊಂಡ್ರು. ಸೊ ಕಾಲೇಜ್ಗೆ ಹಾಕಬೇಕು, ಬೆಂಗಳೂರಲ್ಲಿ ಓದಿಸ್ಬೇಕು ಅಂತ ಹೇಳಿ ಅವರಮ್ಮ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮನೆ ಮಾಡಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಇಬ್ಬರು ಕಾಲೇಜ್ ಓದ್ತಿದ್ದಾರೆ, ಒಬ್ಬ ಡಿಗ್ರಿ, ಒಬ್ಬ PUC. ಸೊ ಅವ್ರಿಗೆ ಮಿಕ್ಸಿ ಬೇಕು ಅಂತ ಹೇಳ್ತಿದ್ರು ಅವ್ರ ಮನೆಗೆ. ಸೊ ಡಿಮಾರ್ಟಿಗೆ ಕರ್ಕೊಂಡು ಹೋಗಿದ್ದೆ, ಯಾವ ಥರ ಮಿಕ್ಸಿ ಬೇಕು ಅಂತ ನೋಡ್ಬಿಟ್ಟು ತೊಗೊಳಕ್ಕೆ. ಹಾಗೆ ಒಂದು ಮೂವಿ ನೋಡಿಕೊಂಡು ಸಂಜೆಗೆ ಸ್ನ್ಯಾಕ್ಸ್ ಆರ್ಡ್ರ್ ಮಾಡಿದ್ಲು ನನ್ನ ತಂಗಿ, ಕಗ್ಗೀಸ್ ಬೇಕ್ರಿಯಿಂದ. ಸೊ ಈ ಥರ ಪಪ್ಸು ಅದು ಇದು ತಿಂದ್ಕೊಂಡು ನಮ್ಮ ಡೇನ ಈ ಥರ ಸ್ಪೆಂಡ್ ಮಾಡ್ತಾ ಇದ್ವಿ. ಯಾರ್ಯಾರಿಗೆಲ್ಲ ನಿಮ್ಮಲ್ಲಿ ಈ ಥರ ಜಂಕ್ ಇಷ್ಟ, ನಮ್ಮಲ್ಲಿ ಅವಾಗವಾಗ ಈ ಥರ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು ಅಭ್ಯಾಸ. ಈ ವ್ಲಾಗಲ್ಲಿ ಫುಲ್ಲು ನೀವು ಬರೀ ಈ ಫುಡ್ ವ್ಲಾಗೆ ಅಂತ ಹೇಳ್ಬೋದಿದು, ಜಾಸ್ತಿ ತಿನ್ನೋದೇ ನೋಡ್ತೀರ. ಆ್ಯಂಡ್ ಸಂಜೆ ಒಂದು ಮದುವೆ ಇತ್ತು ಅಂತ ನನ್ನ ತಮ್ಮಂದರು ಕೂಡ ಬಂದಿದ್ದರು. ನಮ್ಮ ಮನೆಯಿಂದ ಒಟ್ಟಿಗೆ ಹೋಗೋ ಥರ ಪ್ಲ್ಯಾನ್ ಇತ್ತು. ಸೊ ನನ್ನ ತಂಗಿ ಮದುವೆ ಆಲ್ಬಮ್ ಇತ್ತು ಅಂತ ನೋಡ್ತಾಯಿದ್ರು. ನಮ್ಮ ಮಮ್ಮಿ ಮತ್ತು ಚಿಕ್ಕಮ್ಮ ಇಬ್ಬರು ರೆಡಿ ಆಗೋ ಟೈಮಲ್ಲಿ ನಾವೆಲ್ಲ ಹಿಂಗೆ ಮಾತಾಡ್ಕೊಂಡಿದ್ವಿ. ಪಾಪ ಮಲಗಿಬಿಟ್ಟಿದ್ಲು, ಅವತ್ತು ತಲೆಗೆ ಸ್ನಾನ ಮಾಡಿ ಮಲಗಿಸಿದ್ದು. ಬಟ್ ಇವರಿಬ್ಬರು ಅವಳನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿದ್ರು. ಆದರೂ ಎಷ್ಟೊತ್ತಾದರೂ ಅವಳು ಎದ್ದೇ ಇರಲಿಲ್ಲ. ನಿದ್ದೆಲ್ಲೇ ಎತ್ಕೊಂಡು ಆಟ ಆಡಿಸ್ಕೊಂಡು ಮಾತಾಡಿಸ್ಕೊಂಡಿದ್ರು ಇಬ್ಬರು. ಮಾಮಂದರು ಅಲ್ವಾ ಇವರು ಕೂಡ. ಎಷ್ಟು ಮುದ್ದು ಮಾಡಿದ್ರು ಏನು ಮಾಡಿದ್ರು ಎದೊಳ್ತಿರ್ಲಿಲ್ಲ ಅವಳು, ಎಷ್ಟೇ ಬರ್ಸಿದ್ರು. ಆ್ಯಂಡ್ ಮಮ್ಮಿ ಚಿಕ್ಕಮ್ಮ ಇಬ್ಬರು ಈ ಥರ ರೆಡಿ ಆಗಿದ್ದರು. ಇಬ್ಬರು ಪೋಸೇ ಕೊಡ್ತಾ ಇರಲಿಲ್ಲ ಫೋಟೋಸ್ಗೆ. ಮತ್ತು ನಮ್ಮ ಚಿಕ್ಕಮ್ಮ ನೋಡಿ ಫುಲ್ ಜೋಶಲ್ಲಿ ಪೋಸ್ ಕೊಡ್ತಾಯಿದ್ರು. ಆಮೇಲೆ ಕೊರಿಯನ್ ಹಾರ್ಟ್ ಅಂತೆ. ಸೊ ರೆಡಿ ಆಗಿಬಿಟ್ಟು ಅವರೆಲ್ಲ ಮದುವೆಗೆ ಹೊರಟ್ರು. ನಾನು ಪಾಪು ಮತ್ತು ತಂಗಿ ಮಾತ್ರ ಇದ್ವಿ. ನಮ್ಮ ಮಮ್ಮಿ ಇದ್ದರೆ ಹೆಂಗೋ ಓಕೆ, ಇಲ್ಲ ಅಂತಂದರೆ ಅವಳನ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಫುಲ್ ಅಳು ಶುರು ಮಾಡ್ಕೊಂಬಿಟ್ಟಿದ್ಲು. ಅದಕ್ಕೆ ಕೋಕೋಮಲನ್ನು ಹಾಕ್ಬಿಟ್ಟು ಟಿ ವಿಲಿ ತೋರಿಸ್ತಿದ್ರೆ ಸೈಲೆಂಟಾಗಿ ನೋಡ್ತಿದ್ಲು. ನಾವು ಮ್ಯಾಗಿ ಮಾಡ್ಕೊಂಡು ತಿಂದಿದ್ವಿ ಡಿನ್ನರ್ಗೆ, ನಾನು ನನ್ನ ತಂಗಿ. ಆ್ಯಂಡ್ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ತೊಗೊಂಬಂದಿದ್ರು, ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ಡೇ ಇದು ಮೂವೀಸ್ ನೋಡ್ಕೊಂಡು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ. ಈ ಸಮ್ಮರ್ ಸೀಸನಲ್ಲಿ ಎಲ್ಲ ಆಚೆ ಹೋಗೋಕ್ಕೂ ಇಷ್ಟ ಆಗ್ತಿಲ್ಲ, ಆ ಥರ ಇದೆ ಟೈಮು. ಆ್ಯಂಡ್ ಸಂಜೆ ಒಂದು ರೈಡ್ ಹೋಗಿದ್ದೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ. ಈ ಬ್ರೆಡ್ ಆಮ್ಲೆಟು, ಸ್ಯಾಂಡ್ವಿಚ್ಚು ಈ ಥರದ್ದೆಲ್ಲ ನಾನೇ ಮಾಡೋದು ಮನೇಲಿ ಜಾಸ್ತಿ. ಸೊ ಏನಿಲ್ಲ, ಸಿಂಪಲ್ ಬ್ರೆಡ್ ಆಮ್ಲೆಟ್ ಮಾಡೋದು. ಗ್ರೀನ್ ಚಟ್ನಿ ನಾನು ಆವತ್ತೇ ನಿಮಗೆ ರೆಸಿಪಿ ಶೇರ್ ಮಾಡಿದ್ನಲ್ಲ. ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ, ನಿಂಬೆಹಣ್ಣು, ಉಪ್ಪು ಇಷ್ಟೇ. ಇಷ್ಟು ಹಾಕ್ಕೊಂಡು ಗ್ರೀನ್ ಚಟ್ನಿ ಮಾಡಿಕೊಂಡ್ರೆ ಅದನ್ನ ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಈ ಬ್ರೆಡ್ ಆಮ್ಲೆಟ್ ಆಗಲಿ, ಇಲ್ಲ ನೀವು ಸ್ಯಾಂಡ್ವಿಚ್ ಮಾಡಿದ್ರೆ ಅದಕ್ಕೂ ಹಾಕ್ಕೊಬೋದು, ಇಲ್ಲ ಕಬಾಬ್ ಮಾಡಿದ್ರೆ ಅದಕ್ಕೂ ಚಟ್ನಿ ಆಗುತ್ತೆ, ಇಲ್ಲ ಬೋಂಡಾ ಬಜ್ಜಿಗೂ ಆಗುತ್ತೆ. ಸೊ ಆ ಚಟ್ನಿ ಒನ್ ಆಫ್ ದ ಬೆಸ್ಟ್ ಕಾಂಬೋ ಅಂತ ಹೇಳ್ಬೋದು ಎಲ್ಲದ್ರ ಜೊತೆಗೆ. ಸೊ ಬ್ರೆಡ್ ಆಮ್ಲೆಟ್ಗೂ ಕೂಡ ಅದು ನಾನು ಯೂಸ್ ಮಾಡೇ ಮಾಡ್ತೀನಿ. ಸೊ ಆ ಥರ ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ. ಸೈಡ್ ಬೈ ಸೈಡು ತುಪ್ಪ ಹಾಕ್ಬಿಟ್ಟು ಬ್ರೆಡ್ನ ಎರಡು ಕಡೆನೂ ರೋಸ್ಟ್ ಮಾಡ್ಕೊಬೇಕು. ಸಿಂಪಲ್ಲೇ, ಬಟ್ ಬ್ರೇಕ್ಫಾಸ್ಟ್ಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇದು ಅಂತ ಹೇಳ್ಬೋದು ಬ್ರೆಡ್ ಆಮ್ಲೆಟ್ ರೆಸಿಪಿ. ಬ್ರೆಡ್ ಎರಡು ಕಡೆನೂ ಈ ಥರ ರೋಸ್ಟ್ ಆದಮೇಲೆ ಯೂಶ್ವಲಿ 2 ಬ್ರೆಡ್ಸ್ ಆ್ಯಂಡ್ 2 ಎಗ್ಸ್ ಹಾಕ್ಬಿಟ್ಟು ಮಾಡೋದು ನಾನು ಬ್ರೆಡ್ ಆಮ್ಲೆಟ್ನ. ಸೊ 2 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಉಪ್ಪು ಮಾತ್ರ ಹಾಕಿ ಬೇಕಾಗಿರೋಷ್ಟು ಬೀಟ್ ಮಾಡಿಕೊಂಡು ಆಮ್ಲೆಟ್ ಥರ ಹಾಕ್ಕೊಂಡಿದ್ದೆ. ಸೊ ಚೆನ್ನಾಗಿ ಈ ಥರ ಬೀಟ್ ಮಾಡಿ ಆಮ್ಲೆಟ್ ಹಾಕ್ಕೊಂಡಿದ್ದೆ. ಮತ್ತು ಆಮ್ಲೆಟ್ ಮಾಡೋಕ್ಕಂತಲೇ ನಮ್ಮ ಮಮ್ಮಿ ಒಂದು ಪುಡಿ, ಅಂದರೆ ಉಪ್ಪು, ಪೆಪ್ಪರು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಒಂದು ಪುಡಿ ರೆಡಿ ಮಾಡಿಟ್ಟಿರ್ತಾರೆ. ಸೊ ದಟ್ ಆಮ್ಲೆಟ್ ಮಾಡಿದಾಗ ಅದು ಆ ಪುಡಿ ಎತ್ಬಿಟ್ಟು ಯೂಸ್ ಮಾಡ್ಕೊಬೋದು ಈಸಿಯಾಗಿ ಅಂತ. ಸೊ ಅದನ್ನು ಕೂಡ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೆ. ಸೊ ಈ ರೋಸ್ಟ್ ಮಾಡಿರೋ ಬ್ರೆಡ್ ಎರಡು ಕಡೆ ಇಟ್ಬಿಟ್ಟು ಒಂದು ಕಡೆ ಮೈನೀಸು, ಒಂದು ಕಡೆ ಗ್ರೀನ್ ಚಟ್ನಿ. ಇಷ್ಟೇ ಸಿಂಪಲ್ ನಮ್ಮ ಬ್ರೆಡ್ ಆಮ್ಲೆಟ್.
ಸೊ ಎಲ್ಲರಿಗೂ ಒಂದೊಂದು ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ಟು ತಿಂದು ನಮ್ಮ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡಿದ್ವಿ. ಇದನ್ನ 4 ಪೀಸಸ್ಸಾಗಿ ಕಟ್ ಮಾಡಿಕೊಟ್ರೆ ತಿನ್ಕೊತಾರೆ. ಎಲ್ಲರಿಗೂ ನಿಂತ್ಕೊಂಡು ನಾನೇ ಮಾಡಿಕೊಡ್ತೀನಲ್ವ, ಸೊ ನಾನು ಮಾತ್ರ 2 ತಿಂದೆ. ಬಿಕಾಸ್ ಇದು ನನ್ನ ಒನ್ ಆಫ್ ದ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಎಕ್ಸ್ಟ್ರಾ ಮೈನೀಸ್ ಸ್ವಲ್ಪ ಹಾಕ್ಕೊಟ್ರೆ ಬ್ರೇಕ್ಫಾಸ್ಟ್ ಮುಗೀತು. ಸೊ ಮಧ್ಯಾಹ್ನಕ್ಕೆ ನಮ್ಮಮ್ಮ ಟೊಮ್ಯಾಟೊ ಗೊಜ್ಜು ಮಾಡಿ ಮೊಟ್ಟೆ ಮಾಡಿದರು. ಅವಾಗ ಕೂಡ ಇದು ಕೂಡ ನನ್ನ ಗೋ ಟು ಡಿಶ್ ಅಂತ ಹೇಳ್ಬೋದು. ಈಸಿಯಾಗಿ ಏನಾದರೂ ಮಾಡ್ಕೊಬೇಕು ಮಧ್ಯಾಹ್ನಕ್ಕೆ ಅಂತಂದರೆ ಅದನ್ನು ಮಾಡ್ಕೊಬೋದು. ಆ್ಯಂಡ್ ಸಂಡೇ ನೈಟ್ ರುಚಿತಾ ಅವ್ರ ಚಿಕ್ಕಮ್ಮನ ಮನೆ ನಮ್ಮ ಮನೆ ಹತ್ರನೇ ಇರೋದು ಇವಾಗ. ಸೊ ಅವಳು ಡಿನ್ನರ್ಗೆ ಏನೋ ಇನ್ವೈಟ್ ಮಾಡಿದ್ಲು ಅಂತ. ಯೂಶ್ವಲಿ ಹಿಂಗೆ ಮೀಟ್ ಮಾಡಿದ್ವಿ, ಹಾಗೆ ಮನೆ ಕರ್ಕೊಂಡು ಹೋಗಿದ್ಲು ಡಿನ್ನರ್ ಮಾಡೋಕ್ಕೆ. ಸೊ ನೋಡಿ ನಮ್ಮ ಕೆವಿನ್ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಸಮ್ಮರ್ ಅಲ್ವಾ, ಅವನಿಗೂ ಸಖತ್ ಹೇರಿ ಅಲ್ವಾ ಯೂಶ್ವಲಿ ಶಿಟ್ಜೂಸು. ಸೊ ಅವನಿಗೂ ಕೂಡ ಈ ಥರ ಟ್ರಿಮ್ ಮಾಡಿಟ್ಟಿದ್ರು. ಅವನ ಹತ್ರ ಸ್ವಲ್ಪ ತಟಾಡಿಸ್ಕೊಂಡು ಚಿಕನ್ ಮಟನ್ ಎಲ್ಲ ಮಾಡಿದರು ಅವ್ರ ಮನೇಲಿ. ಸೊ ಅವ್ರ ಕಸಿನ್ಸ್ ಎಲ್ಲ ಕೂಡ ಬಂದಿದ್ದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಡಿನ್ನರ್ ಮಾಡಿದ್ವಿ. ಒಂಥರ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಈ ಥರ ಒಂದು ಡಿನ್ನರ್ ಮಾಡಿಕೊಂಡ್ರೆ. ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ನನ್ನ ತಮ್ಮ 10th ಮುಗಿಸ್ದ ಅಲ್ವಾ, ಸೊ ಅವ್ನು ಕಾಲೇಜ್ ಅಡ್ಮಿಷನ್ಸ್ಗೋಸ್ಕರ ನಾನು ಅವನು ಎಲ್ಲ ಕಾಲೇಜಸ್ ಹತ್ರ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀವಿ. ಮಂಡೇ ಮಾರ್ನಿಂಗ್ ಬೆಳಗ್ಗೆ 11:45 ಆಗ್ತಿದೆ. ಸೊ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಸೊ 4-5 ಕಾಲೇಜ್ಗಾದರೂ ಅಪ್ಲಿಕೇಶನ್ ಹಾಕ್ಬಿಟ್ಟು ಬರೋಣ ಅಂತ ಹೇಳಿ ಹಂಗೆ ಫೀಸ್ ಸ್ಟ್ರಕ್ಚರ್ ಎಲ್ಲ ಕೇಳ್ಕೊಂಡು ಬಂದರೆ ಎಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡ್ಬೋದಲ್ಲ. ಸೊ ಹೋಗ್ತಾ ಇದ್ದೀವಿ. ನೀವು ಯಾರ್ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಆಲ್. ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಕಾಲೇಜಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಸುತ್ತಮುತ್ತ ಇರೋಕ್ಕೆ ಎಲ್ಲ ಕಾಲೇಜಸ್ಸು ನೋಡೋಣ ಅಂತ ಹೇಳಿ ಗಾಡಿ ತೊಗೊಂಡು ಹೋಗಿದ್ವಿ. ಸಖತ್ ಬಿಸಿಲು ಬೇರೆ ಇತ್ತು ಅವತ್ತು. ಫಸ್ಟ್ KSIT ಮನೆ ಹತ್ರನೇ ಇರೋದು. ಸೊ ಅಲ್ಲಿ ವಿಚಾರಿಸ್ಕೊಂಬರೋಣ ಅಂತ ಹೋದ್ವಿ. ಎಲ್ಲ ಕಡೆ ಒಂದು 4 ಕಡೆ ಕೇಳಿದ್ರೆ ಫೀಸ್ ಸ್ಟ್ರಕ್ಚರು ಮತ್ತು ಆ ಕಾಲೇಜ್ ಕ್ಯಾಂಪಸ್ ಎಲ್ಲ ನೋಡ್ಬಿಟ್ಟು ಡಿಸೈಡ್ ಮಾಡ್ಬೋದು ಅಂತ. ನೆಕ್ಸ್ಟ್ ನಾನು ಓದಿದ್ದು ಕಾಲೇಜ್ ಸುರಾನ ಕಾಲೇಜ್ಗೆ ಹೋಗಿದ್ವಿ. ಒಂಥರ ಒಳ್ಳೆ ಮೆಮೊರೀಸ್. ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ಬಿಟ್ಟು ಟೀಚರ್ಸ್ನೆಲ್ಲ ಮಾತಾಡಿಸ್ಕೊಂಡು ಬಂದಿದ್ದೆ 5 years ಆದಮೇಲೆ. ಕಾಲೇಜಸ್ ಎಲ್ಲ ನೋಡಿಕೊಂಡು ಅಡ್ಮಿಷನ್ ಫಾರ್ಮ್ಸ್ ತೊಗೊಂಡು ಅಪ್ಲೈ ಮಾಡಿ ಬರ್ತಾ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದಿದ್ವಿ. ಆ ಬಿಸಿಲಲ್ಲಿ ಶುಗರ್ ಕೇನ್ ಜ್ಯೂಸ್ ಕೂಡ ತಪ್ಪು ಮಾಡಿದ್ವಿ ಅನ್ಸುತ್ತೆ. ನನ್ನ ತಮ್ಮಗೆ ಫುಲ್ ಹೊಟ್ಟೆ ನೋವು ಶುರು ಆಗ್ಬಿಟ್ಟಿತ್ತು. ಮನೆಗೆ ಬಂದು ನೋಡಿದ್ರೆ ಏನು ಗೊತ್ತಾ, ಬೆಳಗ್ಗೆ ಮನೆಗೆ ಹಾಲು ಹಾಕ್ಬಿಟ್ಟು ಹೋಗ್ತಾರೆ ಯೂಶ್ವಲಿ 5:30ಗೆಲ್ಲ ಸ್ಪೆಷಲ್ ಹಾಲು. ಅದೇನಾಗಿತ್ತು ಅಂತಂದರೆ 1 ಪ್ಯಾಕೆಟ್ ಕಟ್ ಮಾಡಿ ಕಾಯಿಸಿದ್ವಿ. ಅವತ್ತು ಎದ್ದಿದ್ದು ಲೇಟಾಗಿತ್ತು. ಸೊ ಆಚೆನೇ 4 hour ಹಾಲು ಇದ್ದಿದ್ರಿಂದನೂ ಏನೋ ಕೆಟ್ಟೋಗಿತ್ತು ಹಾಲು. 1 ಪ್ಯಾಕೆಟ್ ಕೆಟ್ಟೋಗಿತ್ತು ಅಂತ ನೋಡಿದ್ರೆ 2 ಕೂಡ ಒಡೆದೋಗುತ್ತೆ ಅಂತಾರಲ್ಲ, ಬಟ್ ಡೇಟ್ ಏನೋ ನೆಕ್ಸ್ಟ್ ಡೇವರೆಗೂ ಕೂಡ ಇತ್ತು. ಸೊ ಏನು ಮಾಡೋದು ಅಂತ ಗೊತ್ತಿಲ್ದಿರ ಆ ಹಾಲಲ್ಲೇ ನಮ್ಮಮ್ಮ ಏನೋ ಸ್ವೀಟ್ ಮಾಡಿದರು. ಅದು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ನನಗೆ ಏನೂ ಗೊತ್ತಿಲ್ಲ, ಬಜ್ಜಿ ತಿನ್ನಬೇಕು ಅನ್ಸ್ಬಿಟ್ಟಿತ್ತು. ಆಚೆಯಿಂದ ತಿಂದರೆ ಆಲ್ರೆಡಿ ಹೊಟ್ಟೆ ನೋವು ನನ್ನ ತಮ್ಮಂಗೆ. ಸೊ ಆಚೆ ತಿನ್ನೋದು ಬೇಡ ಅಂತ ಹೇಳಿ ನನ್ನ ತಂಗಿನ ಕೇಳಿದ್ದೆ. ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾಳಿದೆಲ್ಲ. ಯಾಕಂದರೆ ಅವಳು ಗಂಡ ಫುಡ್ಡಿ, ಅವನಿಗೋಸ್ಕರ ಮಾಡಿ ಅವಳಿಗೆ ಅಭ್ಯಾಸ ಆಗಿದೆ. ಸೊ ಚೆನ್ನಾಗಿ ಮಾಡಿಕೊಡ್ತಾಳೆ. ಸೊ ಅವಳನ್ನ ಕೇಳಿದ್ದಕ್ಕೆ ಅವಳೇ ಅಂಗಡಿಗೆ ಹೋಗಿ ವೆಜಿಟೇಬಲ್ಸ್ ಅಂದರೆ ಬಜ್ಜಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಎಲ್ಲ ತಂದು ಮಾಡಿಕೊಟ್ಟಿದ್ಲು. ಅದು ತುಂಬಾ ಚೆನ್ನಾಗಿತ್ತು. ಸೊ ನಾನು ಬರೀ ಅದನ್ನೇ ತಿಂದ್ಬಿಟ್ಟು ಮಲಗಿದ್ದೆ. ಅವತ್ತು ನೈಟ್ ಡಿನ್ನರ್ ಕೂಡ ಮಾಡಿರಲಿಲ್ಲ. ಅಷ್ಟರೊಳಗೆ ನಾನು ಸೈಡಲ್ಲಿ ಗ್ರೀನ್ ಚಟ್ನಿ ಮಾಡಿಕೊಂಡು ಮೊಟ್ಟೆ ಕೂಡ ಬೇಯಿಸಿ ಕಟ್ ಮಾಡಿ ಇಟ್ಟಿದ್ದೆ. ಮೊಟ್ಟೆ ಬೋಂಡನೂ ಕೂಡ ಮಾಡಲಿ ಅಂತ ಹೇಳಿ. ಸೊ ಮಾಡಿಕೊಟ್ಟಿದ್ಲು. ಈ ಸೆಕೆಯಲ್ಲಿ ಯಾರಾದರೂ ಬೋಂಡ ಟೀ ತಿಂತಾರ ಅಂದರೆ ಅದು ಒಂಥರ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ. ಸೊ ಈ ಸೆಕೆಯಲ್ಲೂ ಅಷ್ಟೇ ತಿನ್ನಬೇಕು ಅನಿಸಿದಾಗ ತಿನ್ನೋದೆ. ಸೊ ಟೇಸ್ಟೇನು ತುಂಬಾ ಚೆನ್ನಾಗಿತ್ತು. ಅವಳಿಗೆ ಮಾಡೋಷ್ಟೊತ್ತಿಗೆ ನಾನು ಸೈಡಿಗೆ ಗ್ರೀನ್ ಚಟ್ನಿ ಮಾಡಿ ಅದಕ್ಕೆ ಬೇಕಾಗಿರೋ ಈರುಳ್ಳಿ ಎಲ್ಲ ಸ್ಟಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈರುಳ್ಳಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಸಪೋರ್ಟ್ ಮಾಡ್ತಾರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ.
ಮತ್ತು ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಹೇಳಿ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಸಜೆಸ್ಟ್ ಮಾಡಿ, ಸೊ ದಟ್ ನಾನು ಆ ವೀಡಿಯೋನ ಟ್ರೈ ಮಾಡ್ತೀನಿ, ಆ ಥರ ವೀಡಿಯೋಸ್ನ ಟ್ರೈ ಮಾಡಿ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ. ಕಮೆಂಟ್ ಮಾಡಿ ಏನಾದರೂ ಇದ್ದರೆ, ಐ ವಿಲ್ ರೆಸ್ಪಾಂಡ್ ಟು ದ ಕಮೆಂಟ್ಸ್. ಸೊ ಗ್ರೀನ್ ಚಟ್ನಿ ಹೆಂಗೆ ಮಾಡಿದೆ ಅನ್ನೋದನ್ನು ತೋರಿಸಿದ್ದೀನಿ ನೋಡಿ. ಬ್ರೆಡ್ ಆಮ್ಲೆಟ್ಗೂ ಕೂಡ ಇದೇ ಥರ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದು. ಅವಳು ಮಾಡ್ತಾಯಿದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ತಿಂತಾಯಿದ್ವಿ. ಒಂಥರ ಚೆನ್ನಾಗಿರುತ್ತಲ್ಲ, ಅಕ್ಕ ತಂಗಿರು ಮಮ್ಮಿ ಎಲ್ಲ ಸೇರಿದ್ರೆ ಮಾತಾಡ್ಕೊಂಡಿರ್ತೀವಿ. ಮಾಡಿ ಆಗ್ತಾಯಿದ್ರೆ ಅಲ್ಲಲ್ಲೇ ಖಾಲಿ ಆಗ್ತಾಯಿತ್ತು ಅದು ಅಂತ ಹೇಳ್ಬೋದು. ನೋಡಿ, ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ಕೊಂಡು ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿ. ನಾನು ಬಿಗ್ ಟೈಮ್ ಫುಡಿ ಅಂತ ಹೇಳ್ಬೋದು. ಸಖತ್ ಈ ಥರ ಜಂಕ್ ಎಲ್ಲ ಇದ್ದರೆ ತುಂಬಾ ತಿಂತೀನಿ ಅಂತ ಹೇಳ್ಬೋದು. ಸೊ ಈ ಕ್ಯಾಪ್ಸಿಕಮ್ ಬೋಂಡ ಕೂಡ ತುಂಬಾ ಚೆನ್ನಾಗಿತ್ತು. ಬಿಸಿ ಇರಬೇಕಾದ್ರೆ ಈ ಥರ ಕಟ್ ಮಾಡಿ ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ದೆ. ಮತ್ತು ನನ್ನ ಮಮ್ಮಿಗೂ ಕೂಡ ತಿನ್ಸ್ಕೊಂಡು ತಮ್ಮಂಗೂ ತಿನ್ಸೋಕೆ ಹೋಗಿದ್ದೆ. ಬಟ್ ಅವ್ನು ತಿಂದಿರಲಿಲ್ಲ ಜಾಸ್ತಿ, ಬಿಕಾಸ್ ಅವ್ನಿಗೆ ಆಲ್ರೆಡಿ ಹೊಟ್ಟೆ ನೋವು ಇತ್ತು ಅವತ್ತು. ಸೊ ಇದು ಮಂಡೇ ವ್ಲಾಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಟ್ಯೂಸ್ಡೇ. ಸಂತು ಪಾಪನ ನೋಡೋಕೆ ಬಂದಿದ್ದರು. ಸೊ ಬರ್ತಾ ನಮ್ಮ ಮಮ್ಮಿ ಮಾಡೋ ನಾನ್ ವೆಜ್ ಅಂದರೆ ಅವ್ರಿಗೆ ಇಷ್ಟ ಅಂತ ಹೇಳಿ ಬರ್ತಾ ಚಿಕನ್ನು ಮತ್ತು ಕೈಮಾ ಎರಡೂ ತೊಗೊಂಡು ಬಂದಿದ್ದರು. ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದರು. ಬಟ್ ರಾತ್ರಿಗೆ ಅವ್ರಿಗೋಸ್ಕರ ನನ್ನ ತಂಗಿ ಮಟನ್ ಕೀಮಾ ಮತ್ತು ಕಬಾಬ್ ಮಾಡಿದ್ಲು. ಆ್ಯಂಡ್ ಹೆಸರುಬೇಳೆ ಪಾಯಸ ಕೂಡ ಮಾಡಿದ್ವಿ. ಸಖತ್ ಹೀಟ್ ಅಲ್ವಾ, ಸಮ್ಮರ್ ಸೀಸನ್, ಸ್ವಲ್ಪ ಕೂಲ್ ಆಗಲಿ ಬಾಡಿ ಅಂತ ಹೇಳಿ ಹೆಸರುಬೇಳೆ ಪಾಯಸ ಮಾಡಿದರು. ಸೊ ರಾತ್ರಿಗೆ ಕೈಮಾ ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ತಂಗಿ ಚೆನ್ನಾಗಿ ಮಾಡ್ತಾಳೆ ಕೀಮಾ. ಸೊ ಅವಳ ಹತ್ರನೇ ಮಾಡಿಸಿದ್ವಿ. ಅವ್ರ ಹಸ್ಬೆಂಡ್ಗೂ ಕೂಡ ಇವಾಗ ಇವಳು ನಮ್ಮ ಅಮ್ಮನ ಮನೇಲಿ ಇರೋದ್ರಿಂದ ಇವಳು ಫುಡ್ ತಿನ್ನಬೇಕು ಅಂತ ಆಸೆ ಆಗಿಬಿಟ್ರೆ ಕೇಳ್ತಾರೆ ಯಾವಾಗಾದರೂ ಇದು ಮಾಡಿಕೊಡು ಅಂತ. ಬರ್ತಾನೆ ತೊಗೊಂಬಂದುಬಿಡ್ತಾರೆ ಚಿಕನ್ನು ಇಲ್ಲ ಕೈಮಾ ಏನಾದರೂ ಬೇಕು ಅಂತಂದರೆ. ಸೊ ಜಸ್ಟ್ ಅನ್ನ ಸಾಂಬಾರು ಪಾಯಸ ತಿಂದು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡಿದ್ವಿ. ಸೊ ಅವ್ರು ತಂದಿದ್ದು ಮಟನ್ ಕೀಮಾ ಮತ್ತು ಕಬಾಬ್ನ ನೈಟ್ ಡಿನ್ನರ್ಗೆ ಮಾಡ್ಕೊಂಡು ತಿಂದು ಈ ಥರ ನಮ್ಮ ಡೇ ಮುಗ್ದಿತ್ತು. ನಿಮಗೂ ಕೂಡ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಬಾಯ್.